ಮನಶಂಕರ ವರಪ್ರಸಾದ ಗಾರು. ಈ ಒಂದು ಸಿನಿಮಾನ ನಮ್ಮ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಶಂಕರ ವರಪ್ರಸಾದ್ ರವರು. ಈ ಒಂದು ಸಿನಿಮಾ ಹೆಂಗಿದೆ ಅಂತ ನೋಡ್ತಾ ಬಂದ್ರೆ ನೀವು ಲಾಜಿಕ್ ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಒಂದೊಳ್ಳೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಹೋದ್ರೆ ಡಿಸಪಾಯಿಂಟ್ ಆಗ್ತೀರಾ. ಒಂದು ಡೀಸೆಂಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡ್ತಿದೀವಿ ಅಂತ ಅನ್ಸುದ್ರೆ ಫ್ಯಾಮಿಲಿನ ಕೂಡ ಕರ್ಕೊಂಡು ಹೋಗ್ಬೋದು. ಸೊ ಸ್ಯಾಟಿಸ್ಫೈ ಆಗ್ತಾರೆ ಎಂಟರ್ಟೈನ್ಮೆಂಟ್ ಮಾಡೋ ವಿಷಯದಲ್ಲಿ. ಅಷ್ಟು ಬಿಟ್ರೆ ಒಂದು ಕಾಮಿಡಿ ಮೂವಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಇದ್ದಿದ್ದು ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೇ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ ನಮ್ಮ ಹೀರೋ ಶಂಕರ್ ವರಪ್ರಸಾದ್ ಒಬ್ಬ ನ್ಯಾಷನಲ್ ಸೆಕ್ಯೂರಿಟಿ ಆಫೀಸರು. ಸೊ ಇವನು ದೊಡ್ಡ ದೊಡ್ಡ ಮಿನಿಸ್ಟರ್ಗಳಿಗೆಲ್ಲ ಸೆಕ್ಯೂರಿಟಿನ ಕೊಡ್ತಿರ್ತಾನೆ. ಇವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗಳನ್ನ ಇಷ್ಟಪಡ್ತಾನೆ, ಅವಳು ಕೂಡ ಇವನ್ ಇಷ್ಟಪಡ್ತಾರೆ. ಇಬ್ರು ಕೂಡ ಮದ್ವೆ ಆಗ್ತಾರೆ, ಮಕ್ಳುಗಳು ಕೂಡ ಆಗ್ತವೆ. ಬಟ್ ಈ ಎಲ್ಲ ವಿಷಯ ನಮ್ಮ ಹೀರೋಯಿನ್ ಅಪ್ಪಂಗ್ ಇಷ್ಟ ಇರೋದಿಲ್ಲ. ಪ್ಲಾನ್ ಮಾಡಿ ಕಲ್ಲಾಗ್ತಾನೆ, ಇಬ್ರನ್ನ ಬೇರೆ ಮಾಡ್ತಾನೆ, ಡೈವರ್ಸ್ ಕೂಡ ಮಾಡಿಸ್ತಾನೆ, ಮತ್ತೆ ಮಗಳನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂತಾನೆ. ಇನ್ನು ನಮ್ಮ ಹೀರೋ ಒಂದ್ 6 ವರ್ಷ ವೆಯ್ಟ್ ಮಾಡ್ತಾನೆ, ಏನು ಆಗೋದಿಲ್ಲ. ಬಟ್ ಇವಾಗ ಹೆಂಡತಿ ಮತ್ತೆ ಮಕ್ಳನ್ನ ಕರ್ಕೊಂಡ್ಬಂದು ಒಂದು ಒಳ್ಳೆ ಫ್ಯಾಮಿಲಿನ ಲೀಡ್ ಮಾಡ್ಬೇಕು, ಅದು ನಮ್ಮ ಹೀರೋನ ಧ್ಯೇಯ. ಅದಕ್ಕೋಸ್ಕರ ಏನೇನು ಕಷ್ಟ ಪಡ್ತಾನೆ, ಅಷ್ಟೆಲ್ಲ ಸ್ಟೋರಿ ಅದಕ್ಕೆಲ್ಲ ಯಾವ ತರ ಸಹಕಾರ ಮಾಡುತ್ತೆ ಎಲ್ಲ ನಾವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದ ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ ಚಿರಂಜೀವಿರ ಪರ್ಫಾರ್ಮೆನ್ಸ್, ವೆಂಕಟೇಶ್ ಅವರ ಪರ್ಫಾರ್ಮೆನ್ಸ್ ಅಷ್ಟೆಲ್ಲ ಕಾಮಿಡಿ ಟೈಮಿಂಗು ತುಂಬಾ ವರ್ಕ್ ಆಯ್ತು. ಸ್ವಲ್ಪ ನೆಗೆಟಿವ್ಸ್ ಅಂದ್ರೆ ಹೇಳದ್ನಲ್ಲ, ಲಾಜಿಕ್ಸೇ ಇರೋದಿಲ್ಲ ಯಾವುದಕ್ಕೂ, ಎಲ್ಲಾ ಮ್ಯಾಜಿಕ್ಕೇನೆ. ನಮ್ ಹೀರೋ ಏನ್ ಅನ್ಕೊಂಡ್ರೆ ಅದಾಗ್ಬಿಡುತ್ತೆ. ಒನ್ ಮ್ಯಾನ್ ಶೋ ಅಗೈನ್. ಹೀರೋನ ನಮ್ ಕಡೆ ಆಲ್ವೇಸ್ ಸೂಪರ್ ಮ್ಯಾನ್ ತರನೇ ಟ್ರೀಟ್ ಮಾಡೋದು, ಇಲ್ಲೂ ಕೂಡ ಹಂಗೆ ಟ್ರೀಟ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಸಿನಿಮಾ ಒಂದು ಫ್ಯಾಮಿಲಿ ಜೊತೆ ಯಾವುದೇ ಲಾಜಿಕ್ ಇಲ್ದಂಗೆ ಎಂಟರ್ಟೈನ್ಮೆಂಟ್ ವೇ ನಲ್ಲಿ ನೋಡ್ತಾ ಸಿನಿಮಾ ವರ್ಕೌಟ್ ಆಗುತ್ತೆ. ಇನ್ನು ಚಿರಂಜೀವಿರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕು. ನಿಜವಾಗ್ಲೂ ಅವರ ಒಂದು ಕಾಮಿಡಿ ಟೈಮಿಂಗ್ ತುಂಬಾ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಪ್ರೆಸೆಂಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ಸ್ಕ್ರೀನ್ ಮೇಲೆ. ಇನ್ನು ವೆಂಕಟೇಶ್ ಅವರ ಬಗ್ಗೆ ಮಾತಾಡ್ತಾ ಬಂದ್ರೆ ಇವರು ಒಂದು ಪಾತ್ರ ನೋಡ್ತೀರಾ ನಮ್ಮ ಕರ್ನಾಟಕಕ್ಕೆ ಟ್ರಿಬ್ಯೂಟ್ ಕೊಡ್ತಾ ಇದಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಪಾತ್ರ ನಮ್ಮ ಕರ್ನಾಟಕದ ಮೂಲದ್ದು. ಅಂದ್ರೆ ವೆಂಕಿಗೌಡ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವ ತರ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಕನ್ನಡ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಕಿಕ್ ಕೊಡುತ್ತೆ ಬೇರೆ ಕಡೆ ಕೇಳ್ತಿದ್ರೆ. ಸೊ ಅದು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಅಷ್ಟು ಬಿಟ್ರೆ ನಯನತಾರ ಅವರು ಆ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ ಮಿಕ್ಕಿರೋರೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಲಾಜಿಕ್ ಗೋಸ್ಕರ ಹೋದ್ರೆ ಡಿಸಪಾಯಿಂಟ್ ಆಗ್ತೀರಾ, ಮ್ಯಾಜಿಕ್ ಗೋಸ್ಕರ ಹೋದ್ರೆ ಸಿನಿಮಾ ವರ್ಕೌಟ್ ಆಗುತ್ತೆ. ಒಂದು ಡೀಸೆಂಟ್ ಎಂಟರ್ಟೈನರ್ ಸಿನಿಮಾ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇನ್ನು ಸಾಂಗ್ಸ್ ವಿಷಯಕ್ಕೆ ಬಂದ್ರೆ 4 ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗೇ ಇದಾವೆ, ಆದ್ರೆ ತುಂಬಾ ಎಂಟರ್ಟೈನ್ ಮಾಡ್ತವೆ. ಅಷ್ಟೇ ಅಲ್ಲ, ಕಾಮಿಡಿ ಡೈಲಾಗ್ಸು, ಕಾಮಿಡಿ ಟೈಮಿಂಗು ಎಲ್ಲ ಕೂಡ ತುಂಬಾ ವರ್ಕ್ ಆಗುತ್ತೆ. ಒಂದು ಡೀಸೆಂಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಷ್ಟೇ ಅಲ್ಲ, ನಾನು ಕಾಮಿಡಿ ಸಿನಿಮಾದಲ್ಲಿ ಲಾಜಿಕ್ಸ್ ಎಲ್ಲ ಹುಡ್ಕೋದಿಲ್ಲ, ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಒಬ್ಬ ನ್ಯೂಟ್ರಲ್ ಆಡಿಯನ್ಸ್ ಆಗಿ ಹೋಗಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇನೆ. ಸಿನಿಮಾ ವರ್ಕ್ ಆಯ್ತು. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. OTT ನಲ್ಲಿ ಕನ್ನಡದಲ್ಲೇ ಬರುತ್ತೆ, ಬೇಕಾದ್ರೆ ಅಲ್ಲಿವರೆಗೂ ವೆಯ್ಟ್ ಮಾಡೋದು ನೋಡಿ. ಕನ್ನಡದಲ್ಲಿ ಸಿನಿಮಾನ ರಿಲೀಸ್ ಮಾಡಿಲ್ಲ, ಅದೇನಕ್ಕೆ ಹಂಗ್ ಮಾಡ್ತಾ ಇದಾರ ಗೊತ್ತಾಗ್ತಿಲ್ಲ. ಸೊ ಇದೊಂದು ಸ್ಟ್ರೈಟ್ ತೆಲುಗು ಸಿನಿಮಾ, ಅದಕ್ಕೋಸ್ಕರ ಮಾಡಿಲ್ವೇನೋ. ಬರೋ ದಿನಗಳಲ್ಲಿ OTT ನಲ್ಲಿ ಪಕ್ಕ ಕನ್ನಡದಲ್ಲಿ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡ್ತೀರಾ ನೋಡ್ರಿ. ಇಲ್ಲ ತೆಲುಗು ಕಂಫರ್ಟಬಲ್ ಆಗಿದ್ರೆ ಹೋಗಿ ಸಿನಿಮಾನ ಥಿಯೇಟರ್ ನಲ್ಲೇ ನೋಡಿ, ನಿಮ್ ಇಷ್ಟ. ಇದಾಗಿತ್ತು ನನ್ನ ಒಂದು ವಿಡಿಯೋ. ಇಲ್ಲಿವರೆಗೂ ನೋಡಿರ್ತೀರ ಅಂದ್ರೆ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರುತ್ತೆ, ಒಂದು ಲೈಕ್ ಹಾಕೊಳ್ಳಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನನ್ನ ವಿಡಿಯೋದ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ರಿ, ವಿಡಿಯೋನ ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಷಯ ತಿಳಿಸ್ಬೇಕು ಅಂದ್ರೆ. ಇದಾಗಿತ್ತು, ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಟಾಟಾ.